ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ ಆಫೀಸಲ್ಲಿ ಫ್ಯಾಮಿಲಿ ಅಟ್ ಆಫೀಸ್ ಅನ್ನೋ ಈವೆಂಟ್ನ ಆರ್ಗನೈಸ್ ಮಾಡಿದ್ರು. ಅದಕ್ಕೋಸ್ಕರ ನಾನು ನನ್ನ ಫ್ಯಾಮಿಲಿನ ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೂ ಗೊತ್ತಾಗಲಿ ನಾನು ಎಲ್ಲಿ ವರ್ಕ್ ಮಾಡ್ತೀನಿ, ನಾನು ಕುತ್ಕೊಳ್ಳೋವಂಥ ಜಾಗ ಹೇಗಿರುತ್ತೆ ಅನ್ನೋದೆಲ್ಲ. ನನಗೂ ಖುಷಿ ಇದೆ ಅವ್ರಿಗೆ ನನ್ನ ಆಫೀಸ್ನ ತೋರಿಸೋವಂಥದ್ದು. ಬನ್ನಿ ಹೋಗೋಣ. ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ ನಮ್ಮ ಆಫೀಸ್ ಒಳಗೆ. ಮಕ್ಕಳು ನೋಡ್ಬೋದು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಅವ್ರಿಗೊಂಥರ ಖುಷಿ. ಡೈಲಿ ಸ್ಕೂಲ್ ನೋಡಿ ನೋಡಿ ಬೋರ್ ಆಗೋಗಿರುತ್ತೆ. ಹೇಗಪ್ಪ ಇರುತ್ತೆ ಆಫೀಸು, ನಮ್ಮಮ್ಮ ಕೆಲಸ ಮಾಡೋ ಜಾಗ ಹೇಗಿರುತ್ತೆ ಅನ್ನೋದು ಅವ್ರಿಗೂ ಖುಷಿ ಇರುತ್ತೆ. ಅವರು ಓಡಾಡ್ತಾ ಇದ್ರು ಅಲ್ಲಿ ಇಲ್ಲಿ. ನಮಗಂತೂ ಡೈಲಿ ನೋಡೋ ಜಾಗ. ಅವ್ರಿಗೆ ವರ್ಷಕ್ಕೊಂದ್ಸಲನೋ 2 ವರ್ಷಕ್ಕೊಂದ್ಸಲ ಕರ್ಕೊಂಬರೋವಂಥದ್ದು. ತುಂಬ ಎಕ್ಸೈಟ್ ಆಗಿದ್ರು. ಈ ಈವೆಂಟ್ ಬಂದ್ಬಿಟ್ಟು ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಆರ್ಗನೈಸ್ ಮಾಡ್ತಾರೆ ನಮ್ಮ ಕಂಪ್ನೀಲಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಈವೆಂಟು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಹೇಗೆ ನಾವು ವರ್ಕ್ ಮಾಡ್ತೀವಿ ಮತ್ತು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಅವ್ರಿಗೂ ಪರಿಚಯ ಆಗುತ್ತೆ. ಇದು ಆಫೀಸ್ ಒಳಗಡೆ. ಜಾಸ್ತಿ ವೀಡಿಯೋಸ್ ಮಾಡೋಂಗಿಲ್ಲ ಅಂತ ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೇನೆ ನಾನು. ಇದು ಸಿಟ್ಟಿಂಗ್ ಲಾಂಚ್ ಏರಿಯಾ. ನನ್ನ ಕೊಲೀಗ್ಸ್ ಎಲ್ಲ ಬಂದಿದ್ದರು. ತುಂಬ ಖುಷಿಯಾಯಿತು ಅವ್ರ ಫ್ಯಾಮಿಲಿನೆಲ್ಲ ನೋಡಿ ನಾವು. ಇಟ್ ಇಸ್ ಅ ಕೊಲೀಗ್ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಮಕ್ಕಳಿಗೆ ಅಂತಲೇ ತುಂಬಾ ಆ್ಯಕ್ಟಿವಿಟೀಸ್ನ ಆರ್ಗನೈಸ್ ಮಾಡಿದರು. ನೋಡ್ತಿರ್ಬೋದು ಇಲ್ಲಿ ಮಾಸ್ಕ್ ಮೇಕಿಂಗ್, ಕಲರಿಂಗ್, ಪೇಂಟಿಂಗ್ ಎಲ್ಲ ಥರದ ಆ್ಯಕ್ಟಿವಿಟೀಸು ಮಕ್ಕಳಿಗೆ ಮಾಡಿದರು. ತುಂಬ ಖುಷಿ ಪಟ್ಟರು ಅವರು. ನನಗೆ ಅದೇ ಖುಷಿ ಇತ್ತು. ಮಕ್ಕಳನ್ನ ಒಂದು ಆಫೀಸ್ ಎನ್ವಿರಾನ್ಮೆಂಟಿಗೆ ಕರ್ಕೊಂಡು ಬಂದಾಗ ಹೇಗಪ್ಪ ಬಿಹೇವ್ ಮಾಡ್ತಾರೆ ಅಂತ ಅನ್ನಿಸ್ತಿತ್ತು. ಅವ್ರಿಗೆ ಬೋರ್ ಆಗಿಬಿಡ್ತಾರೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವ್ರನ್ನೆಲ್ಲ ಥರ ಎಂಗೇಜ್ ಮಾಡೋಂಥ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿದ್ರು. ನನಗೆ ಅದೇ ತುಂಬ ಖುಷಿ ಆಯಿತು. ನೋಡ್ತಿರ್ಬೋದು ಇವ್ರು ನಮ್ಮ ಅಕ್ಕ ಮಗಳು. ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳುಗಳೆಲ್ಲ. ಎಲ್ಲ ಅವ್ರವ್ರದ್ದೇ ಆದಂಥ ಒಂದು ಪೇಂಟಿಂಗ್ ಸ್ಕಿಲ್ಸ್ನ ತೋರಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಮ್ಯಾಜಿಕ್ ಶೋ ಮತ್ತು ಮಿನಿಯನ್ ಮತ್ತು ಡೋರಾದು ಎಲ್ಲ ಒಂದು ಇದನ್ನು ಮಾಡ್ಕೊಂಡೆಲ್ಲ ಮಕ್ಕಳಿಗೆ ಎಂಟರ್ಟೈನ್ ಮಾಡ್ತಾಯಿದ್ರು. ಒಂದು ಮಾಸ್ಕ್ ಹಾಕ್ಕೊಂಡು. ಇಲ್ಲಿ ಒಂದು ರೋಬೋ ಕೂಡ ಇತ್ತು. ಆ ರೋಬೋಗೆಲ್ಲ ಜಾಸ್ತಿ ತಲೆ ತಿಂತಾಯಿದ್ರು ನನ್ನ ಮಕ್ಕಳು. ಮಕ್ಳಿಗೊಂಥರ ಖುಷಿ ವೆಂಡಿಂಗ್ ಮಿಷಿನ್ ನೋಡಿದ್ರೆ. ಏನಪ್ಪ ಇದು ಹೇಗೆ ಬರುತ್ತೆ ವೆಂಡಿಂಗ್ ಮಿಷಿನಿಂದ ತಿಂಡಿ ದುಡ್ಡು ಹಾಕಿದ ತಕ್ಷಣ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ನಾನು ಅವ್ರಿಗೆ ತೋರಿಸ್ಕೊಟ್ಟೆ ಹೇಗೆ ಅಮೌಂಟ್ ಪೇ ಮಾಡಿ ಅದರಿಂದ ತೊಗೊಳ್ಳೋದು ಅಂತ. ಅವ್ರಿಗೊಂಥರ ಮ್ಯಾಜಿಕ್ ಥರ ಅನ್ನಿಸ್ತಾ ಇತ್ತು ಅದನ್ನು ನೋಡಿ. ಯಾಕಂದರೆ ರೆಗ್ಯುಲರ್ ಲೈಫಲ್ಲಿ ಅವ್ರು ಎಲ್ಲೂ ನೋಡಲ್ಲ ಆ ಥರ ವೆಂಡಿಂಗ್ ಮಿಷಿನ್ಸ್ ಎಲ್ಲ. ಡ್ಯಾನ್ಸ್ ಶೋ ಕೂಡ ಇತ್ತು, DJ ಇತ್ತು. ತುಂಬಾ ಖುಷಿಪಟ್ಟರು. ಫ್ಯಾಮಿಲಿಗೆ ಅದೊಂಥರ ಎಂಟರ್ಟೈನ್ಮೆಂಟ್, ಒಂದು ಬಿಗ್ ಎಂಟರ್ಟೈನ್ಮೆಂಟ್ DJ ಶೋ ಅಂತ ಹೇಳಿದ್ರೆ. ನನ್ನ ಫೇವ್ರೆಟ್ ಹಾಬಿ ಬಂದು ಪಾಟ್ರಿ. ಸೊ ಅದನ್ನೆಲ್ಲ ಮಾಡಿದ್ವಿ ಆ್ಯಕ್ಚುಲಿ. ಪಾಟ್ರಿ ನಮ್ಮ ಕೈಲೇ ಮಾಡಿಸಿದ್ರು. ನಮಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು ನನಗೆ. ಅಂದರೆ ಆ ಮಣ್ಣಲ್ಲಿ ಪಾಟ್ ಅಥವಾ ಯಾವುದೇ ಥರ ಡಿಸೈನ್ ಮಾಡಿ ನಮ್ಮ ಕೈಲೇ ಮಾಡಿಸ್ಬಿಟ್ಟು ಅದನ್ನು ಡ್ರೈ ಮಾಡೋದಕ್ಕಿಟ್ಟು ತೊಗೊಂಡು ಹೋಗೋದಕ್ಕೆ ಹೇಳ್ತಾರೆ. ನಾನು ತೊಗೊಂಡು ಬಂದೆ ಮನೆಗೆ. ತುಂಬ ಖುಷಿ ಆಯಿತು. ಅಲ್ಲಿರೋ ಮಕ್ಕಳು ಕೂಡ ಪ್ರತಿಯೊಬ್ಬರಿಗೂ ಅವ್ರಿಗೆ ಪೇಷನ್ಸ್ ಇಟ್ಟು ಪ್ರತಿಯೊಬ್ಬರ ಕೈಲೂ ಮಾಡಿಸಿದ್ರು. ನಮಗೆ ನಿಜವಾಗ್ಲೂ ಅವ್ರ ಪೇಷನ್ಸ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಫೈನಲಿ ನಾನೊಂದು ಪಾಟ್ ಮಾಡಿದೆ. ತುಂಬ ಕ್ಯೂಟಾಗಿತ್ತು.
ಆ್ಯಕ್ಚುಲಿ ಪಾಟ್ ಪೇಂಟಿಂಗ್ ಬಂದು ನನ್ನ ಹಾಬಿ, ಬಟ್ ಪಾಟರಿ ಬಂದುಬಿಟ್ಟು ಒಂದು 2-3 ಸಲ ಮಾಡಿದ್ದೀನಿ. ಬಟ್ ಅಕ್ಯುರೇಟಾಗಿ ಬರೋದು ಸ್ವಲ್ಪ ಕಷ್ಟ, ಅದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು ಅದು ಪಾಟ್ ಮಾಡೋದಕ್ಕೆ. ಪಾಟ್ ಪೇಂಟಿಂಗ್ ಬಂದುಬಿಟ್ಟು ನಾನು ಚಿಕ್ಕ ವಯಸ್ಸಿಂದನೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇದು ನನ್ನ ಮಗಳು ಮಾಡ್ತಿದ್ದಂಥ ಪ್ಲೇಟು. ಅಲ್ಲಿಂದ ಫುಡ್ ಸೆಕ್ಷನ್ಗೆ ಬಂದ್ವಿ, ಅಂದರೆ ಊಟಕ್ಕೆ. ಸೊ ಅಲ್ಲಿ ನಾರ್ತ್ ಇಂಡಿಯನ್ ಮಿಲ್ಸು ಮತ್ತು ಸೌತ್ ಇಂಡಿಯನ್ ಮಿಲ್ಸು ಎಲ್ಲ ಮಿಕ್ಸ್ ಮಾಡಿ ಮಾಡಿದಂಥ ಒಂದು ಬಫೆಟ್ ಇದು ಆ್ಯಕ್ಚುಲಿ. ಸೊ ಆಫೀಸಲ್ಲಿ ಎಲ್ಲ ಥರದ ಅವರು ಇರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಫುಡ್ ಇಷ್ಟ ಆಗಲಿ ಅಂತ ಹೇಳಿ ಮಾಡಿದರು. ಸೊ ನಾನ್ ವೆಜ್ ಕೌಂಟರ್, ವೆಜ್ ಕೌಂಟರ್ ಇತ್ತು. ನಾನ್ ವೆಜ್ಜಲ್ಲಿ ಚಿಕನ್ ಮತ್ತು ಬಿರಿಯಾನಿ, ಹಾಗೆ ಎಗ್, ಆ ಥರ ಸ್ಟಫ್ಸ್ ಎಲ್ಲ ಇತ್ತು ಅಂತ. ವೆಜ್ಜಲ್ಲಿ ಪನ್ನೀರ್ ಆ್ಯಂಡ್ ಫ್ರೈಡ್ ರೈಸ್ ಆ ರೀತಿ ಬೈಫ್ರಿಕೇಟ್ ಮಾಡ್ಕೊಂಡು ಮಾಡಿದರು. ಸೊ ಲಾಸ್ಟಲ್ಲಿ ಕ್ಯಾರೆಟ್ ಹಲ್ವಾ, ಜಾಮೂನ್ ಮತ್ತು ಐಸ್ ಕ್ರೀಮ್ ಎಲ್ಲ ಇತ್ತು. ಮಕ್ಳುಗಳಂತೂ ತುಂಬಾ ಖುಷಿಪಟ್ಟರು. ಅವ್ರಿಗೆ ಊಟದಕ್ಕಿಂತ ಆಟ ತುಂಬಾ ಜಾಸ್ತಿ ಅವ್ರಿಗೆ ಇಷ್ಟ ಆಗ್ತಿತ್ತು. ಅಂದರೆ ಅಲ್ಲೇ ಇದ್ದಂಥ ಬೌನ್ಸಿ ಆ್ಯಂಡ್ ಕ್ಯಾಟನ್ ಕ್ಯಾಂಡಿ ಮತ್ತು ಅಲ್ಲಿ ಬಾಲ್ಸ್ ಎಲ್ಲ ಹಾಕಿ ಒಂದಷ್ಟು ಗೇಮ್ಸ್ಗಳನ್ನ ಅರೇಂಜ್ ಮಾಡಿದರು. ಮಕ್ಳಿಗೆ ತುಂಬಾ ಇಷ್ಟ ಆಯಿತು. ಮತ್ತು ಟ್ಯಾಟೂ ಕೂಡ ಇತ್ತು. ನೋಡ್ತಿರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಇದು ನಮ್ಮ ಆಫೀಸ್ ಬೇ ಏರಿಯಾ. ಮಕ್ಳಿಗಂತೂ ಈ ಥರ ಆಟ ಆಡೋದಕ್ಕಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಟೈಮ್ ಆದ್ರೂ ಸಾಲಲ್ಲ, ಅವ್ರಿಗೆ ಇನ್ನೂ ಆಟ ಆಡಬೇಕು ಅಂತಲೇ ಇರ್ತಾರೆ. ಅಲ್ಲಿ ನೀರೆಲ್ಲ ಇತ್ತು. ಎಲ್ಲ ಮಕ್ಕಳು ನೀರಲ್ಲಿ ಇಳಿದು ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಹೋಲ್ ಡೇ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗಂತೂ. ಅಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ. ಇದೆಲ್ಲ ಮುಗಿಸ್ಕೊಂಡು ಗುಡಿ ಬ್ಯಾಗ್ಸ್ನ ಈಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇವತ್ತು ನಂದು ಫ್ಯಾಮಿಲಿ ಡೇ ಇವೆಂಟ್ ಬಂದು ನನಗೆ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಬಂದು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಸೊ ರಿಟರ್ನ್ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವತ್ತಿನ ಈ ಫ್ಯಾಮಿಲಿ ಡೇ ಇವೆಂಟ್ ಅಟ್ ಆಫೀಸ್ ಈ ವ್ಲಾಗು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.